नमस्कार, आप देख रहे हैं इंडिया 18 न्यूज। मैं हूं आपके साथ आरती सेंजा। रुक करते हैं इस वक्त की तमाम बड़ी खबरों पर। खबरें कर्नाटक राज्य के जिला चिक्काबल्लापुर से, जहां संविधान निर्माता डॉक्टर बी.आर. अम्बेडकर द्वारा बनाए गए संविधान ने प्रत्येक नागरिक को समानता और अपनी राय व्यक्त करने की आजादी दी है। आज हम सभी समानता और शांति से रह रहे हैं, इसका मुख्य कारण संविधान है। यह बात महिला कांग्रेस जिलाध्यक्ष यास्मीन ताज ने कही। आज जिला कांग्रेस कार्यालय में संविधान दिवस का आयोजन किया गया था। समारोह में सभी ने संविधान की प्रस्तावना पढ़ी और इस दौरान बोलते हुए यास्मीन ताज ने कहा कि डॉक्टर बी.आर. अम्बेडकर ने देश के भविष्य के लिए कड़ी मेहनत की और संविधान का मसौदा तैयार किया। अम्बेडकर को सम्मान देने के अलावा संविधान दिवस समारोह की विशेषता प्रत्येक नागरिक के अधिकारों के बारे में जानकारी देना है। हर व्यक्ति को संविधान की इच्छा को जानना चाहिए और उसके अनुसार जीना चाहिए। उन्होंने कहा कि संविधान के प्रति जागरूकता लाना हम सभी का कर्तव्य है। कांग्रेस के जिलाध्यक्ष केशव रेड्डी, सचिव वी सुरेश, ब्लॉक कांग्रेस अध्यक्ष जयराम, महासचिव एच.एम. हरीश, नेता के.एम. मुनेगौड़ा सहित कई लोग मौजूद रहे हैं। कर्नाटक राज्य के जिला चिक्काबल्लापुर से इंडिया 18 न्यूज के लिए सलामुद्दीन की रिपोर्ट। ಸಮಸ್ತ ಭಾರತೀಯ ನಾಗರಿಕರಿಗೆ ಇಂದು ಸಂವಿಧಾನ ದಿವಸದ ಶುಭಾಶಯಗಳನ್ನ ಕೋರುತ್ತಾ ನಾನು ಚಿಕ್ಕಬಳ್ಳಾಪುರ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರ ಶುಭ ಕೋರ್ತಾ ಇದ್ದೀನಿ। ಈ ಒಂದು ದಿವಸ ತುಂಬ ಹರ್ಷ ತರುವಂಥದ್ದು, ಯಾಕಂದರೆ ನಮ್ಮ ಭಾರತದಲ್ಲಿ ನಾವೆಲ್ಲರೂ ಭಾವೈಕ್ಯತೆಯಿಂದ, ಸಮಾನತೆಯಿಂದ ಮತ್ತು ಶಾಂತಿಯಿಂದ ಬಾಳ್ತಾ ಇದ್ದೀವಿ ಅಂದರೆ ಇದಕ್ಕೆ ಕಾರಣ ಏನಂದರೆ ನಮ್ಮ ಭಾರತದ ಸಂವಿಧಾನ. ಈ ಸಂವಿಧಾನ ಪ್ರತಿಯೊಬ್ಬ ಭಾರತೀಯ ನಾಗರಿಕನಿಗೆ ಸಮಾನತೆ ಮತ್ತು ಸ್ವತಂತ್ರವಾಗಿ ಮಾತನಾಡುವ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ, ಸಾಮಾಜಿಕವಾಗಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಲಿಂಗ ತಾರತಮ್ಯ ಇಲ್ಲದೆ ಮತ್ತು ಜಾತಿ ಭಾವನೆ ಇಲ್ಲದೆ ಎಲ್ಲ ಜಾತಿಯವರು ಒಟ್ಟಾಗಿ ನಮ್ಮ ದೇಶದಲ್ಲಿ ಸುಖ ಶಾಂತಿಯಿಂದ ಬಾಳ್ತಾ ಇದ್ದೀವಿ ಅಂದರೆ ಇದಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ಸಂವಿಧಾನಕ್ಕೆ ವಂದನೆಗಳನ್ನ ಅರ್ಪಿಸ್ತಾ, ಹಾಗೂ ಈ ಸಂವಿಧಾನದ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಮತ್ತೆ ಇವರೊಂದಿಗೆ ಸುಮಾರು 389 ಸದಸ್ಯರನ್ನ ಒಳಗೊಂಡ ಒಂದು ಸಮಿತಿಯಿಂದ ಈ ಒಂದು ನಮ್ಮ ಸಂವಿಧಾನ ರಚನೆಯಾಗಿದ್ದು, ಈ ಸಂವಿಧಾನವು ಪೂರ್ಣಗೊಳಿಸೋದಕ್ಕೆ ಸತತವಾಗಿ 2 ವರ್ಷ 11 ತಿಂಗಳು 17 ದಿವಸಗಳ ಕಾಲ ಅವರು ತಮ್ಮ ಎಲ್ಲ ಬುದ್ಧಿಶಕ್ತಿಯನ್ನು ಮತ್ತೆ ನಮ್ಮ ದೇಶದ ಭವಿಷ್ಯವನ್ನು ಅರ್ಥಕೊಂಡು ಈ ಒಂದು ಸಂವಿಧಾನನ ರಚನೆ ಮಾಡಿ 1949 ನವೆಂಬರ್ 26ರಂದು ಈ ಸಂವಿಧಾನವನ್ನು ಎಲ್ಲ ಭಾರತೀಯ ನಾಗರಿಕರಿಗೆ ಅರ್ಪಿಸಿದ್ದಾರೆ. ಹಾಗೂ ನಾವು ಏನು ಸಂವಿಧಾನ ಅಂತೀವಿ, ಬೆಳಗಿನಿಂದ ಸಂಜೆವರೆಗೂ ನಮ್ಮ ದೈನಂದಿನ ಪ್ರತಿ ಕಾರ್ಯದಲ್ಲೂ ಸಹ ಈ ಸಂವಿಧಾನದ ಪ್ರತಿ ಅಂಶಗಳನ್ನು ನಾವು ಅದರ ಮೇಲೆ ನಡ್ಕೊಳ್ತಾ ಇದ್ದೀವಿ. ಹಾಗೂ ಈ ಸಂವಿಧಾನವು ಹಲವಾರು ರೀತಿ ನಮಗೆ ನಮ್ಮ ಹೆಣ್ಣು ಮಕ್ಕಳಿಗೆ ಸಮಾನತೆ ಅವಕಾಶ ಕೊಟ್ಟಿದ್ದು, ಹಲವಾರು ರೀತಿಯಲ್ಲಿ ನಮಗೆ ಕಾರ್ಯರೂಪಕ್ಕೆ ಬಂದು ನಾವು ಇದರ ಹಲವಾರು ಉಪಯೋಗಗಳನ್ನ ಪಡ್ಕೊಳ್ತಾ ಇದ್ದೀವಿ. ಇವತ್ತೇ ಅಲ್ಲ ಸಂವಿಧಾನ ದಿವಸ ಅಂತ ಪ್ರತಿಯೊಬ್ಬ ಭಾರತೀಯ ನಾಗರಿಕರು ಪ್ರತಿ ದಿವಸನೂ ಈ ಸಂವಿಧಾನವನ್ನು ನೆನಪು ಮಾಡಿಕೊಂಡೇ ಎದ್ದೇಳಬೇಕು, ನೆನಪು ಮಾಡಿಕೊಂಡೇ ಮಲಗುವಂಥ ಒಂದು ಕಾರ್ಯ ನಾವು ಮಾಡಬೇಕು. ಮತ್ತು ನಾವು ಕೆಲವರಿಗೆ ಅರಿವಿದೆ ಸಂವಿಧಾನ ಏನನ್ನೋದು, ಅರಿವಿಲ್ದಿರೋರಿಗೆ ಎಲ್ಲರ ಕರ್ತವ್ಯ ಏನಂದರೆ ಸಂವಿಧಾನ ಏನಿದೆ, ಈ ನಮ್ಮ ಸಂವಿಧಾನದಲ್ಲಿ ಒಟ್ಟು 22 ಭಾಗಗಳು, 395 ಅನುಚ್ಛೇದಗಳು ಮತ್ತು 8 ಶೆಡ್ಯೂಲ್ಗಳನ್ನ ನಮ್ಮ ಸಂವಿಧಾನ ಹೊಂದಿದೆ. ಹಾಗೆ ಈ ನಮ್ಮ ಸಂವಿಧಾನ ಪೀಠಿಕೆಯಲ್ಲಿ ನೋಡುವ ರೀತಿಯನ್ನು ಹೋದರೆ, ಪೀಠಿಕೆಯಲ್ಲಿ ಇಡೀ ಸಂವಿಧಾನದ ಒಂದು ರಚನೆ, ಅದರ ಉದ್ದೇಶ ಏನಿದೆ ಅನ್ನೋದು ಬಂದ್ಬಿಡತ್ತೆ. ಹಾಗೂ ನಮ್ಮ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಏನಿದೆ ಈ ನಮ್ಮ ಸಂವಿಧಾನದಿಂದನೇ ಹುಟ್ಟು ಬಂದಿರೋದು. ಹಾಗೆ
ನಾನು ಇವತ್ತು ಹೇಳೋ ಎಲ್ಲ ನಮ್ಮ ದೇಶದ ಪ್ರಜೆಗಳಲ್ಲಿ ಒಂದು ವಿನಂತಿ ಏನಂದ್ರೆ, ಯಾರಿಗೆ ಸಂವಿಧಾನದ ಬಗ್ಗೆ ಅರಿವಿಲ್ವೋ, ತಿಳಿದಿರುವ ಪ್ರತಿಯೊಬ್ಬ ನಾಗರಿಕರು ಈ ಒಂದು ಸಂವಿಧಾನದ ಅರಿವನ್ನು ಎಲ್ಲ ಕಡೆ ಮೂಡಿಸಬೇಕು ಅನ್ನೋ ಒಂದು ಸಂದೇಶವನ್ನು ಕೊಡ್ತೀನಿ. ಇವತ್ತು ಇಷ್ಟನ್ನೆಲ್ಲ ಹೇಳಲು ಮಾತನಾಡಲು ಅವಕಾಶ ಮಾಡಿಕೊಟ್ಟಿದ್ದ ತಮ್ಮೆಲ್ಲರಿಗೂ